ಈ ಹುಡುಗನ ದೇಹ ನೋಡ್ತಲೇ ಮೀನಿನ ತರ ಬದಲಾಗುತ್ತೆ. ಆದ್ರೆ ಈ ಹುಡುಗ ತನ್ನ ಕೈ ಮೇಲೆ ನೀರ್ ಹಾಕೊಂಡಾಗ ತನ್ನ ಕೈಯಲ್ಲಾಗುವ ಬದಲಾವಣೆನ ನೋಡ್ತಾನೆ. ಹಾಗೆ ತನ್ನ ಚರ್ಮ ಮೀನಿನ ತರ ಬದಲಾಗ್ತಾ ಇರೋದು ಕಾಣಿಸುತ್ತೆ. ಹಾಗೆ ಈ ಹುಡುಗನ ಮೈಯಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಹಾಗೆ ಈ ಹುಡುಗ ನೀರ್ ಕುಡಿಯೋದಕ್ಕೆ ವಾಟರ್ ಬಾಟಲ್ ನ ಇಟ್ಕೊಂಡ್ರೆ ಆ ವಾಟರ್ ಬಾಟಲ್ ಇವನ ಕೈಗೆ ಅಂಟ್ಕೊಂಡ್ ಬಿಡುತ್ತೆ. ಆಗ ತುಂಬಾ ಕಷ್ಟದಿಂದ ಆ ಬಾಟಲಿಯಿಂದ ಬಿಡಿಸ್ಕೊಳ್ತಾನೆ. ಆಮೇಲೆ ಗೋಡೆ ಮೇಲೆ ಕೈ ಇಟ್ರೆ ಗೋಡೆಗೆ ಅಂಟ್ಕೊಳ್ಳುತ್ತೆ. ಮೊದ್ಲು ಯಾವ ರೀತಿ ಬಾಟಲ್ಗೆ ಅಂಟ್ಕೊಂಡಿತ್ತು ಅದೇ ರೀತಿ ಅಂಟ್ಕೊಂಡ್ ಬಿಡುತ್ತೆ. ಹಾಗೆ ಆ ಹುಡುಗ ಸೀಲಿಂಗಿಗೆ ಅಂಟ್ಕೊಂಡಿದ್ರಿಂದ ತನ್ನನ್ನು ಕೆಳಗಿಳಿಸೋದಕ್ಕೆ ಅಪ್ಪ ಅಮ್ಮನ ಕರಿತಾನೆ. ಹಾಗೆ ಈ ಹುಡುಗನಿಗೆ ಅವತ್ತಿನಿಂದ ನೀರಿನ ದಾಹ ಪ್ರತಿದಿನ ಹೆಚ್ಚಾಗುತ್ತೆ. ಆದ್ರೂ ಕೂಡ ಈ ಹುಡುಗನ ನೀರಿನ ದಾಹ ಕಡಿಮೆ ಆಗದೆ ಇರೋದ್ರಿಂದ ನೀರಿನಲ್ಲಿ ಧುಮುಕಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾನೆ. ಇದನಿಗೆ ದೇಹದಲ್ಲಿ ದಿನೇ ದಿನಕ್ಕೆ ತನ್ನ ಬದಲಾವಣೆ ಗೊತ್ತಾಗ್ತಾ ಇರುತ್ತೆ. ಇದನ್ನ ತನ್ನ ಫ್ರೆಂಡ್ ಕೂಡ ನೋಡ್ತಾನೆ. ಹಾಗೆ ತನ್ನ ಫ್ರೆಂಡ್ ಈ ರೀತಿ ಹೇಳ್ತಾನೆ, ನೀನು ಜಲಕನ್ಯೆ ಮಗು ಆಗಿರ್ಬೋದು ಅಂತ ಹೇಳ್ತಾನೆ. ಆಗ ತನ್ನ ಪೇರೆಂಟ್ಸ್ ಕೂಡ ನೀನು ಚಿಕ್ಕವನಾಗಿದ್ದಾಗ ಸಮುದ್ರದ ದಡದಲ್ಲಿ ಸಿಕ್ಕಿದ್ದೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಈ ಹುಡುಗ ತಾನು ಸಿಕ್ಕಿದ್ದ ಪ್ರದೇಶದಲ್ಲಿ ಹೋಗಿ ಸಮುದ್ರದ ದಡದ ಹತ್ರ ಕುತ್ಕೊಳ್ತಾನೆ. ಅದೇ ಟೈಮ್ ನಲ್ಲಿನೇ ಈತನ ತಾಯಿಯಾದ ಜಲಕನ್ಯೆ ಅಲ್ಲಿಗೆ ಬರ್ತಾಳೆ. ಆಕೆನ ನೋಡಿದ ತಕ್ಷಣ ಇವನಿಗೆ ಸ್ವಲ್ಪ ತೊಂದರೆ ಉಂಟಾಗಿ ಕೆಳಗಡೆ ಬಿದ್ದ್ಬಿಡ್ತಾನೆ. ಅದೇ ಟೈಮ್ ನಲ್ಲಿನೇ ಇವನ ದೇಹ ಮತ್ತೆ ಮೀನಿನ ತರ ಬದಲಾಗ್ತಾ ಇರುತ್ತೆ. ಆಗ ಈ ಹುಡುಗನ ಕಾಪಾಡೋದಕ್ಕೆ ಜಲಕನ್ಯೆ ಬರ್ತಾ ಇರ್ತಾಳೆ. ಇನ್ನು ಇವನಿಗೆ ಆಗಸ್ಟ್ ಅಲ್ಲಿ ಒಂದು ಹಡಗಿನಲ್ಲಿ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅಲ್ಲಿರುವ ಮೀನು ಹಿಡಿಯುವವನು ಈ ಹುಡುಗನ್ನ ಉಪಯೋಗಿಸಿಕೊಂಡು ಆ ಜಲಕನ್ಯೆನ ಹಿಡಿಬೇಕಂತ ಅನ್ಕೊಂಡಿರ್ತಾನೆ. ಅಂದುಕೊಂಡ ಹಾಗೇನೆ ಆ ಜಲಕನ್ಯೆ ಹತ್ರ ಬಂದ ತಕ್ಷಣ ಅವನು ಬಲೆ ಹಾಕ್ಬಿಡ್ತಾನೆ. ಆಗ ಈ ಹುಡುಗ ಆ ಮೀನು ಹಿಡಿಯುವವನ ಮಗ ತನ್ನ ಫ್ರೆಂಡ್ ಆಗಿದ್ರಿಂದ ತನ್ನ ತಾಯಿಯನ್ನು ಕಾಪಾಡು ಅಂತ ಕೇಳ್ಕೊಳ್ತಾನೆ. ಇದರಿಂದ ಆ ಮೀನು ಹಿಡಿಯುವವನ ಮಗ ಸಮುದ್ರದಲ್ಲಿ ಧುಮುಕಿ ಬಿಡ್ತಾನೆ. ಆ ಚಾಕದಿಂದ ಆ ಬಲೆಯನ್ನ ಹರಿದು ಆ ಜಲಕನ್ಯೆಯನ್ನ ಬಿಡಿಸ್ತಾನೆ. ಆದ್ರೆ ಈ ಹುಡುಗನಿಗೆ ಈಜ್ ಬರ್ದೇ ಇರೋದ್ರಿಂದ ಆ ನೀರಿನಲ್ಲಿ ಮುಳುಗಿ ಪ್ರಜ್ಞೆ ತಪ್ಪಿ ಬಿಡ್ತಾನೆ. ಆಗ ಈ ಹುಡುಗ ಅವನ್ನ ಟಚ್ ಮಾಡಿದ ತಕ್ಷಣನೇ ಅವನಿಗೆ ಎಚ್ಚರವಾಗುತ್ತೆ. ಆಗ ಎಲ್ರು ಸತ್ತೋಗಿದಾನ ಅಂತ ಅನ್ಕೊಂಡಿರೋ ಇವನಿಗೆ ಪ್ರಜ್ಞೆ ಬರುತ್ತೆ. ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕು ಅನ್ಕೊಂಡ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ.